ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಈ ವಿಡಿಯೋ ಕ್ಲಿಪ್ಪಿಂಗ್ ಬಂದು ನಿನ್ನೆದೆ ನೋಡಿರಿ. ನಿನ್ನೆ ವಿಡಿಯೋ ತುಂಬಾ ಲೆಂತಿ ಆಯಿತು, ಹಾಗಾಗಿ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡಿದ್ದಿಲ್ಲ. ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗೀತು ನೋಡಿರಿ. ಕಸ ಎಲ್ಲ ಗುಡಿಸಿದೆ, ನೆಲ ಒರೆಸಿದೆ, ಇಷ್ಟೆಲ್ಲ ಮಾಡಿದೆ. ನಾನು ಕೈಕಾಲು ಮುಖ ತೊಳ್ಕೊಂಬಂದು ದೇವ್ರ ಮುಂದೆ ದೀಪ ಹಚ್ಚಿದ್ಲು. ಮತ್ತು ಊರಿಂದ ತಂದಿರೋಂಥ ಸಾಮಾನುಗಳನ್ನೆಲ್ಲನೂ ಒಂದು ಅದ್ರ ಜಾಗಕ್ಕೆ ಅಂದರೆ ಎಷ್ಟು ಬೇಕು ಅಷ್ಟು ಇಟ್ಟಿದ್ದೀನಿ. ತೀರಾ ಡೀಪಾಗೆಲ್ಲ ಇಡೋಕ್ಕೆ ಹೋಗಿಲ್ಲ. ಅಷ್ಟೆಲ್ಲ ಇಟ್ಟು ಕಸ ಗುಡಿಸಿ ನೆಲ ಒರೆಸಿ ಫ್ರೆಶ್ ಅಪ್ ಆಗಿದ್ದೀನಿ ನೋಡಿರಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಒಂದು ನೈಟಿ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ಕುಂಕುಮಕ್ಕೆ ಹೋದ್ರಾಯ್ತು ಅಂತೇಳಿ ಕುಂಕುಮಕ್ಕೆ ಹೇಳಿದ್ರು. ನಿನ್ನೆನೇ ಹೇಳಿದ್ದೀನಿ ನಾನು ವೀಡಿಯೋದಾಗ ಆಲ್ರೆಡಿ. ಮತ್ತು ಊರಾಗೂ ಹೋಗ್ಬೇಕಾಗಿತ್ತು ನೋಡಿರಿ. ಆ ಕಡೆ ಅಲ್ಲೊಂದು ಇಬ್ಬರು ಹೇಳಿದರು, ಬಟ್ ನಂಗೆ ಟೈಮ್ ಇಲ್ಲದ ಕಾರಣ ಅಲ್ಲಿಗೆ ಹೋಗಲಿಲ್ಲ. ಇಲ್ಲಿ ಪಕ್ಕದ ಮನೆಯವ್ರನ್ನು ಕುಂಕುಮಕ್ಕೆ ಹೇಳಿದರು, ಹಂಗಾಗಿ ಹೋಗಿ ಬಂದ್ರಾಯ್ತು ಕುಂಕುಮಕ್ಕಲ್ವಾ ಅಂತಂತೇಳಿ ರೆಡಿಯಾಗಿ ಹೋಗ್ತಾಯಿದ್ದೆ. ಹಂಗೆ ಅವ್ರದ್ದೊಂದು ಪ್ಲೇಟ್ ಇತ್ತು, ಆ ಪ್ಲೇಟನ್ನು ತೊಗೊಂಡು ಮತ್ತು ಊರಿಂದ ಏನೇನು ತೊಗೊಂಬಂದಿದ್ನಲ್ಲ ಅದನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಅವ್ರ ಪ್ಲೇಟನ್ನು ಕೊಟ್ಟಂಗಾಗುತ್ತೆ, ಕುಂಕುಮನ ತೊಗೊಂಬಂದಂಗೆ ಆಗಿತ್ತು ಅಂತೇಳಿ ಹೋಗ್ತಾಯಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಮುಂದೆ ಆಪೋಸಿಟ್ ಎದುರುಗಡೆ ಗಣೇಶನ್ ಮಾಡ್ತಾರಲ್ಲಿ, ಹಂಗಾಗಿ ಗಣೇಶನ ತೊಗೊಂಡು ಹೋಗೋಕೆ ಬಂದಿದ್ದಾರೆ. ಇವಾಗ ನೋಡಿರಿ ಬಂದ್ವಿ ಅವ್ರ ಮನೆಗೆ. ಗೌರಿನ ತಂದಿಟ್ಟಾರೆ ನೋಡಿರಿ ಇಲ್ಲಿ. ಅದು ಇವ್ರ ಮನೆದಲ್ಲ, ಬೇರೆ ಊರಿಗೆ ಹೋಗೋಂಥ ಗೌರಮ್ಮನ ಇಲ್ಲಿ ತೊಗೊಂಬಂದು ಇಟ್ಟಿದ್ರಂತೆ. ಬೆಳಗ್ಗೆ ತೊಗೊಂಡು ಹೋಗ್ತಾರೆ ಅಂತಂತ ಹೇಳಿ ಕುಂಕುಮ ತೊಗೊಂಡು ವಾಪಸ್ ಮನೆಗೆ ಬಂದೆ ನೋಡಿರಿ. ಬರಬೇಕಾದ್ರೂ ಅಷ್ಟೇ ಗಣೇಶನ ಸಿಕ್ಕಾಬಡೆ ಜನ ಒಯ್ತಾಯಿದ್ರು. ಯಾಕಂದರೆ ಇಲ್ಲಿ ಎಷ್ಟೊಂದ್ರೆ ಒಂದು ತಿಂಗಳ ಹಿಂದೆಯೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ನೋಡಿರಿ ಗಣೇಶನ ಮಾಡೋಕೆ. ಅಷ್ಟೆಲ್ಲ ಮಾಡಿರೋಂಥ ಗಣೇಶನ ಸುತ್ತಮುತ್ತ ಹಳ್ಳಿಯವರು ಮತ್ತು ನಮ್ಮೂರವರು ಎಲ್ಲರೂ ಇವ್ರ ಹತ್ರನೇ ತೊಗೊಳೋದ್ರಿಂದ ಎಲ್ಲರೂ ಬಂದು ತೊಗೊಂಡು ಹೋಗ್ತಾಯಿದ್ರು. ಅದು ನೋಡೋಕ್ಕೆ ಒಂಥರ ಖುಷಿ ಅನ್ನಂಗೆ ಅನಿಸ್ತಾ ಇತ್ತು ನೋಡಿರಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಫುಲ್ ಡೇ ಇವತ್ತು ನೈಟ್ ಎಲ್ಲ ತೊಗೊಂಡು ಹೋಗ್ತಾರಂತೆ. ಮತ್ತು ನಾಳೆ ಬೆಳಗಿನ ಜಾವ ಬೇಗನೂ ಬಂದು ತೊಗೊಂಡು ಹೋಗ್ತಾರಂತೆ ಗಣೇಶನ. ಹಂಗಂತ ಹೇಳ್ತಾಯಿದ್ರು. ನಮಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಹಂಗಾಗಿ ನಾವು ಜಾಸ್ತಿ ಹೊತ್ತು ಇರಲಿಲ್ಲ, ಬೇಗನೆ ಮಲ್ಕೊಂಬಿಟ್ವಿ. ಜರ್ನಿ ಮಾಡಿ ಸುಸ್ತಾಗ್ಬಿಟ್ಟಿತ್ತು ನಮಗೆ, ಬೇಗನೆ ಮಲ್ಕೊಂಬಿಟ್ವಿ ನಾವು. ಇದು ನೆಕ್ಸ್ಟ್ ಡೇ ಬ್ಲಾಗ್ ನೋಡಿರಿ. ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ಊಟ ಮಾಡಲ್ಲ ಅಂದ, ನೀನು ಊಟ ಮಾಡಲ್ಲ ಅಂತ ಇದ್ದು, ಹೀಗಿದ್ರೆ ನನ್ನ ಬಿಟ್ಟಿಗೆ ಊಟ ಮಾಡತ್ತೀಯಲ್ಲ. ಎಂಥ ಬುದ್ಧಿ ಐತೆ ನೋಡ್ರಿ. ಎಲ್ಲ ಅಡುಗೆ ಮಾಡಿ ಊಟ ಮಾಡ್ತೀಯನ್ರಿ ಅಂತ ಕೇಳಿದ್ರೆ ಏನಂದ್ರು, ಇನ್ನೂ ಸ್ವಲ್ಪ ಬೇಡ, ಇನ್ನೂ ಸ್ವಲ್ಪ ಹೊತ್ತು ಅಂತಂದ್ರೆ. ಈಗಿದ್ರೆ ನಂಗೆ ಕೇಳ್ದಂಗೆ ಇರಲಿ ನಿಮಗೊಂದು ಕಾಲ ನಮಗೊಂದು ಕಾಲದಿರುತ್ತಾ, ಇರಲಿ ಫ್ರೆಂಡ್ಸ್. ಬೆಳಗ್ಗೆ ಏನೂ ಮಾಡ್ಕೊಂಡೇ ಇಲ್ಲ ನೋಡಿರಿ. ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಏನೂ ಇದನ್ನೇ ಮಾಡಿಲ್ಲ ನೋಡಿರಿ. ನನ್ನ ಕೆಲಸ ಭಾನುವಾರ ಆಗಿರೋದ್ರಿಂದ ಲೇಟಾಗಿ ಎದ್ದು ಹೋಟ್ಲಿಂದ ತಿಂಡಿ ತಂದು ಕೊಟ್ಟರು. ಇಡ್ಲಿ ಪಲಾವು ತಿನ್ಕೊಂಡ್ವಿ. ಹಂಗಾಗಿ ತಿಂಡಿನೇ ಏನೂ ಮಾಡಲಿಲ್ಲ. ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡ್ದಿದ್ದಷ್ಟೇ, ಮತ್ತೇನೂ ಮಾಡೋಕ್ಕೆ ಹೋಗಲಿಲ್ಲ ನಾನು. ಹೋಟ್ಲಿಂದ ತಂದು ಕೊಟ್ರಲ್ಲ ಅಂತೇಕೆ ತಿನ್ಕೊಂಡು ಸುಮ್ಮನಾದ್ವಿ. ಈಗ ಮಧ್ಯಾಹ್ನಕ್ಕೆ ಏನೈತಿ, ಬಿಸಿ ರೊಟ್ಟಿ ಮಾಡಿ ನೋಡಿರಿ ಒಂದಿಷ್ಟು. ರಾತ್ರಿಗೆ ಬೆಳಿಗ್ಗೆಗೆ ಆಗೋಷ್ಟೇ ಮಾಡ್ಕೊಂಡು, ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ 2 ಹೊತ್ತು ಆಗೋಷ್ಟೇ ಮಾಡ್ಕೊಂಡಿದ್ದೀನಿ. ಊರಿಂದ ಸೌತೆಕಾಯಿ ತೊಗೊಂಬೈದ್ನಲ್ಲ, ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಟ್ನಿ ಹಚ್ಕೋತೇನು ರೀ? ಚಟ್ನಿ ಇದೇ ಇಟ್ಟು ನೋಡ್ಬೇಕು, ನೆನಪು ಹಾರ್ತೀವಿ ಅಂತಲೇ ತೆಗೆದಿಟ್ಟಿದ್ದೀನಿ. ನಂಗೆ ರೊಟ್ಟಿ ಆಡ್ ಬೇಡ, ಒಂದೇ ಸಾಕು. ನೈನಾ ಬಾ ನೀನು. ಬಾ ಒಂಚೂರು ಎಷ್ಟಾಗುತ್ತೆ ಅಷ್ಟು ಊಟ ಮಾಡ್ಕೊಬಾ. ನೈನಾ ನೋಡ್ರಿ, ಏನು ತಲೆ ಸ್ನಾನ ಮಾಡಿಸಿದ್ದೀನಿ. ಹೋಮ್ವರ್ಕ್ ತೊಗೊಂಡು ಕೂತಾಳೆ. ಒಂದು ವಾರ ತಕ್ಕಿನೂ ಕ್ಲಾಸಿಗೆ ಹೋಗ್ದಂಗೆ. ಊಟಕ್ಕೆ ರೊಟ್ಟಿ ಮತ್ತು ರೈಸ್ ಮಾಡಿ ನೋಡಿರಿ. ಫುಲ್ ಮೀಲ್ಸ್ ಮಾಡಿಬಿಟ್ಟಿನಿ ಇವತ್ತು. ಉತ್ತರ ಕರ್ನಾಟಕದ ಫುಲ್ ಮೀಲ್ಸ್ ಅದಲ್ರಿ. ಚಟ್ನಿ ರೈಸ್ ಮಾಡ್ಕೊಂಡಿದ್ದೀನಿ ಒಂದಿಷ್ಟು. ಮತ್ತು ಇಲ್ಲಿ ಹೀರೆಕಾಯಿ ಪಲ್ಯ, ಮಮ್ಮಿ ಹೀರೆಕಾಯಿ ಕೊಟ್ಟು ಕಳಿಸಿದ್ರು ಅಲ್ಲಿಂದ. ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ. ನಿನ್ನೆ ರಾತ್ರಿದು ಸಾಂಬಾರು ನೋಡಿರಿ, ತೊಗರಿಬೇಳೆ ಸಾಂಬಾರು ಮಾಡಿದ್ದೀನಿ. ಇನ್ನು ರಾತ್ರಿ ಅದೇ ಉಳ್ಕೊಂಡೈತಿ, ಅದಕ್ಕೆ ಬಿಟ್ಟಿದ್ದೀನಿ, ಮತ್ತೇನು ಮಾಡೋಕ್ಕೆ ಹೋಗಿಲ್ಲ. ಸಾಕು. ಬಾಬಾ ನೇನಾ ಊಟ ಮಾಡ್ಬೋದು. ನೀನು ಒಂದು ರೊಟ್ಟಿ ಆಕೆಗೆ ಒಂದು ರೊಟ್ಟಿ ಕೊಟ್ಬಿಡು ಹಚ್ಬಿಡು. ಇದು ಈ ತಟ್ಟೆ ಯಾಕೆ ತೊಗೊಂಡ್ರಿ? ಬೇರೆ ಸ್ಟೀಲಿನ ತಟ್ಟೆ ತೊಗೋಬೇಕಾಗಿತ್ತು. ಆದ್ರೆ ಬೇಡ, ಸರಿ ಹೋಗಲ್ಲ, ದೊಡ್ಡದೇ ತೊಗೋರಿ. ಬೆಳಗ್ಗೆ ಇಡ್ಲಿ ಚಲೋನೇ ಆಗಿದ್ದಿಲ್ಲ ನೋಡ್ರಿ. ಹುಳಿ ಆಗ್ಬಿಟ್ಟಿದ್ದು, ಹಂಗಾಗಿ ತಿನ್ನೋಕ್ಕಾಗಲಿಲ್ಲ. ಅರ್ಧಂಬರ್ಧ ತಿಂದು ಅಲ್ಲಿ ಹಾಕಿ ನೋಡ್ರಿ, ವೇಸ್ಟ್ ಮಾಡೀನಿ. ಮರ್ದ ಹಾಕಿನಿ. ಉಸಿರಿಗೆ ಒಂಚೂರು ಹಾಕಿ ಕವರಲ್ಲೇ ಎಸ್ತಿದ್ದೀನಿ. ಅದಕ್ಕೆ ಸರಿ ಹೋಗಲ್ಲ ಅಂತ ಏಕೆ ಮಧ್ಯಾಹ್ನಕ್ಕೆ ಫುಲ್ ಮೀಲ್ಸ್
ಉತ್ತರ ಕರ್ನಾಟಕದ ಫುಲ್ ಮೀಲ್ಸ್ ಮಾಡ್ಬಿಟ್ಟಿನಿ ಮಧ್ಯಾಹ್ನಕ್ಕೆ. ಅನ್ನ ಸಾರು ರೊಟ್ಟಿ. ಎಷ್ಟು ಅಡ್ಡಾಡಿ ಬರ್ತೀಯ ಬಸವರಾಜು? ರೊಟ್ಟಿ ಒತ್ತಿದ್ದು ನೋಡ್ರಿ ಲಾಸ್ಟ್ನೇದು ರೊಟ್ಟಿ. ಈ ಚಟ್ನಿ ಅಂತೂ ಸೂಪರಾಗಿರುತ್ತೆ ನೋಡಿರಿ, ಸಪ್ಪಗಿರುತ್ತೆ. ಅಲ್ಲೇ ತೊಗೊಂಬಂದಿವಿ, ಊರಿಂದ ಬರ್ಬೇಕಾದ್ರೆ ತೊಗೊಂಬಂದಿವಿ. ಸಖತ್ತಾಗಿರುತ್ತೆ ಚಟ್ನಿ. ಸಬ್ಬನ ಬೆಲೆ ತಿಂದರೂ ಅದೇನು ಖಾರ ಅಂತ ಅನ್ಸಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ. ತಡಿ ಒಂದೇ ಒಂದು ಫೋಟೋ ತಗೋತೀನಿ ಟಮಾರಿ ಗಿಡಕ್ಕೆ. ಅಲ್ಲ ನೀನು ಅದನ್ನೊಂದು ಬಳಸ್ರಿ. ಹಾಂ ಇಡ್ರಿ, ಯಾರು ಬೇಡ ಅಂದಾರ? ನಾನು ಇಲ್ಲಿ ಬೇಡ ಅನ್ನ. ನನಗೊಬ್ಬಕ್ಕಿಗೆ ಚಟ್ನಿ ಕಮ್ಮಿ ಇತ್ತು, ನನಗೆ ಮಾತ್ರ ಚಟ್ನಿ ಜಾಸ್ತಿ ಹಚ್ಕೊಂಡು. ಮೂರು ತಟ್ಟೆ ಹಚ್ಕೊಂಡು ಊಟ ಮಾಡೋದು ನೋಡ್ರಿ. ಇವಾಗ ನನಗಾದ್ರೂ ಒತ್ತಿದ್ದು ರೊಟ್ಟಿ ಹಾಕ್ಯಾನ ಬಸವರಾಜಣ್ಣ. ಬಸವರಾಜಣ್ಣ ಈಗ ಮುಂಜಾನೆ ಚಕ್ಲಿ ಇದೇನು ಜಿಲೇಬಿ ಕೊಟ್ಟು ಕಳಿಸಿದ್ರು ಮಮ್ಮಿ. ಜಿಲೇಬಿ ಉಂಡಿ ಕರ್ಚಿಕಾಯಿ ತಿನ್ಕೊಂಡ್ವಿ ಆ ಇಡ್ಲಿ ಜೊತೆಯಲ್ಲೇ. ಈ ಸದ್ಯಕ್ಕೆ ಏನೈತಿ ಮಧ್ಯಾಹ್ನಕ್ಕೆ ಬಿಸಿ ಬಿಸಿದು ರೊಟ್ಟಿ ಊಟನ ಮಾಡೋದು ನೋಡ್ರಿ. ಇವಾಗ ಬಿಸಿ ಬಿಸಿ ರೊಟ್ಟಿ, ಹೀರೆಕಾಯಿ ಪಲ್ಯ, ಸೌತೆಕಾಯಿ, ಶೇಂಗಾ ಚಟ್ನಿ. ನಮ್ಮ ಪಿಂಟು ನೋಡ್ರಿ ಹೊಟ್ಟೆಸ್ತು. ಅಡುಗೆ ಮನೆಗೆ ಬಂದವ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಏಕೇಶಿ ನಿದ್ ಬಾ ನೀನು ಕೂದಲ ಜಾಡಿಸ್ಕೋಬೇಕಿದ್ದು. ಹೋಗಿದ್ದು ಕೂದಲ ಜಾಡಿಸ್ಕೊಂಬಂದು ಉಂಡ. ಅಯ್ಯೋ 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 ಸಮಾಧಾನ ಸಮಾಧಾನ. ನಿನಗೊಂದು ಪ್ಲೇಟ್ ತರ್ತೇನೆ ತಡಿ ಪಿಂಟು ತಡಿಯವ್ವ, ಒಂದು ಪ್ಲೇಟ್ ಕೊಡ್ತಾನ ಪಿಂಟು. ಪಿಂಟು ತಡಿಬೇಕು ಪಿಂಟು, ಹಂಗೆಲ್ಲ ಮಾಡಬಾರ್ದು ಪಿಂಟು. ನೀನು ಒದೆ ಬಿಡ್ತೀನಿ ಈಗ. ಒದೆ ಪಿಂಟ. ಕೊಬ್ಬು ಜಾಸ್ತಿ ಆಗೈತೆ ತಡಿ ಮಗನೇ, ಮಾಡ್ತೀನಿ. ನಿನಗೆ ಹೇಳಕ್ಕಲ್ಲೇನೋ ತಿಂತೀಯಲ್ಲ, ತಟ್ಟೆ ಒಳಗೆ ಬಾಯಿ ಹಾಕ್ಬೇಡಂದ್ರು. ಹಾಂ ಪಿಂಟು ಫ್ರೆಂಡ್ಸ್, ಫಸ್ಟ್ ಊಟ ಮಾಡೋದು ಇವಾಗ. ಟೈಮ್ ಎಷ್ಟು ಆಯ್ತು ರೀ? 3 ಗಂಟೆ ಆಯ್ತು, 2:15 ಆಯ್ತು. ಈಗ ತಗೊಬಿಟ್ಟು ಪಿಂಟು ತಗೋ. ಹೋಗೋ ತಟ್ಟಿ ಹಾಕಿ ನೋಡು. ಬಿಸಿ ಬಿಸಿ ರೊಟ್ಟಿ, ಪಲ್ಯ, ಚಟ್ನಿ ಊಟನ ಮಾಡೋದು ನೋಡ್ರಿ. ಮಂಗ್ನಂಗೆ ಮಾಡ್ತಾನೆ ಅಕ್ಕಿ ಕಾಡಿಸ್ತಾಳೆ ಒಂಚೂರು, ಅದಕ್ಕೆ ಹಂಗೆ ಮಾಡ್ತಾನೆ. ತಾಳು ಚಲ್ಬೇಡ ಪಿಂಟು. ನೋಡ್ರಿ ಅಕ್ಕಿ ಹೆಂಗೆ ಕಡೆ ಕುಕ್ಕನ, ಕಾಪಿಟ್ ಕಡೆ ಕುಕ್ಕನ ಅಕ್ಕಿ. ಸದ್ಯಕ್ಕೆ ಹೊರಡ್ದಕ್ಕಿ ಒಟ್ಟು ಸ್ನಾನ ಮಾಡಿಸ್ತೀನಿ. ಸ್ನಾನ ಹಾರ್ತಾನ ಹಾರಿದ್ ನೋಡಿ ಸ್ಪ್ರೇ ಮಾಡಿದ್ ಬಿಡ್ತಾನ ನಾವ. ಬಾ ಇಲ್ಲಿ ಪಿಂಟು, ಬಾ 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 ಬಾ. ಜಾಣ ಹಂಗೆ ಇಲ್ಲಿ ಕುತ್ಕೋ. ಸ್ನಾನ ಮಾಡ್ಬೇಕಿಲ್ಲ, ಊರಿಗೆ ಹೋದಾಗಿಂದ ಸ್ನಾನ ಮಾಡಿಸಿಲ್ಲ ನೋಡ್ರಿ ಗಬ್ಬಾಗ್ಯಾನ. ಅದಕ್ಕೆ ಒಂಚೂರು ಹೆಂಗೆ ಹಿಡ್ಕೊಳ್ಳೋದು. ಬಿಸ್ಲಪ್ಪ ಚುರ್ರ ಅಂತಿದ್ದು ಬಿಸ್ಲು. ಯಾಕೆ ಹಂಗೆ ಹೊಡಿಯೋದಕ್ಕಂತ ಸ್ವಲ್ಪ ಜಾಸ್ತಿ ಇದು ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತೀನಿ. ಹಿಂಗೆ ಕತ್ತು ಹಿಡ್ಕೊಂಡು ನೋಡ್ರಿ ಸ್ನಾನ ಮಾಡೋಕೆ ಹೆಂಗೆ ಮಾಡ್ತಾನೆ. ಕತ್ತು ಹಿಡ್ಕೊಂಡು ನಲ್ಲಿಗೆ ಹಿಡಿದು ಬಿಡ್ರಿ ಪೈಪ್ನ. ಹಾಂ ಇದು ಪೈಪ್ನ ಅವ್ನು ಕತ್ತು ಮ್ಯಾಗ ಮಾಡಿ ಕತ್ತು ಹಿಡ್ಕೊಂಡು ನಳಕ್ಕೆ ಹಿಡಿ ಚೆನ್ನಾಗಿ ಇದು ಮಾಡ್ಕೊಂತ. ಇಲ್ಲಿಲ್ಲಪ್ಪ ನಾನು ಹಂಗೆ ಹಿಡ್ಕೊಳಕ್ಕೆ ಅಂಜಿಗೆ ಬರ್ತೀನಿ. ಹಾಂ ಅವ್ನ ಮುಖ ಮ್ಯಾಗ ಮಾಡಿ ಅಷ್ಟೇ. ಹಾಂ ಹಂಗೆ ಮುಖ ಮ್ಯಾಗ ಮಾಡು. ಹಾಂ ಹಂಗೆ ಒಂದೊಂದು ಗಿಳಿಗಳು ಎಷ್ಟು ಚಂದ ಯೂಟ್ಯೂಬ್ನಾಗ ನೋಡ್ತೀನಲ್ಲ, ಚಂದ ಸ್ನಾನ ಮಾಡಿಸ್ಕೊತಾವು. ಮ್ಯಾಗ ಬಿಡ್ಬಿಡಪ್ಪಿ ಜೋರಾಗಿ ಅನಿಸ್ತಾನ ನಂತ. ಇಲ್ಲ ಬಿಡ, ಸ್ನಾನ ಮಾಡಲೆ ಬುಜ್ಜು ಮಗನೇ. ಒಂದು ವಾರ ಆಯ್ತು, ಒಂದು ವಾರ ಮೇಲೆ ಆಯ್ತು ಮಗನೇ ಮಾಡಿಲ್ಲ ನೀನು. ಒಂದು ವಾರ ಮ್ಯಾಗ ಆಯ್ತು. ಹೋಗೋಕ್ಕಿಂತ ಮುಂಚೆ ನಾವು ಮಾಡಿಸಿದ್ದಿಲ್ಲ ಜಾಸ್ತಿ. ಬಿಸಿಲೈತಿ ಇವತ್ತು ಒಂಚೂರು. ನಿನ್ನೆ ಮಾಡಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಮಾಡಿಸ್ರಿ, ಇನ್ನೂ ಸ್ವಲ್ಪ ಮಾಡಿಸಿ. ಪಕ್ಕ ಈಗ ಒಳಗಡೆ ಪುಕ್ಕಕ್ಕೆಲ್ಲ ಇದಾದ ಯಾಕೆ ತುರಿಸ್ಕೊಳತ್ತ ನೋಡ್ರಿ. ಕಡ್ತ ತಡಿ ಪಿಂಟು ಹಂಗೆ ಮಾಡಬಾರ್ದು ಜಾಣ.
ಬೀಳಲ್ಲ ನಿನ್ನ ಮ್ಯಾಗ ಯಾಕೆ ಹಂಗೆ ಮಾಡ್ತಿದ್ದಪ್ಪ ಪಿಂಟಪ್ಪ. ಮೈ ಜಿಡ್ಡಾಗೈತೆ ನೋಡ್ರಿ ಅವಂದು. ಹಂಗಾಗಿ ಒಂಚೂರು ಮಾಡ್ಕೊಂಡು ಒಂಚೂರು ಸ್ನಾನ ಮಾಡಿಸಿದ್ವಿ ಅಂದ್ರೆ ಮತ್ತೆ ಫ್ರೆಶ್ ಹಾಕ ಇಡಿ ಕೆಳಗಿಡಿ. ಸಾಕು ಹಾರಿಸ್ಕೊ ಒಂದು ಸ್ವಲ್ಪ ಹೊತ್ತು ಸರಿ ಹೋಗಿ. ನೆಲೈತೆ ತಂಡಿಡ್ತಿದೆ ಈ ಬಾಯಿ ಕಡಿಕೆ ಪಿಂಟೋ. ಮತ್ತು ಕಾಲು ತೊಯ್ದಾರ ನೀ ಏನು ಮೈ ತೊಳೆದ್ರಿ? ಬಾ ಕಾಲು ತೊಳ್ಕೊ ಬಾರಪ್ಪ, ಕಾಲು ಗಲೀಜಾಗ್ಯ ಬಾ 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 ಇಲ್ಲಿ ಪಿಂಟು. ಹೆಂಗಾದ ನೋಡ್ರಿ, ನೋಡೋಕ್ಕಾಗಲ್ಲ ಈಗ ಅವನ್ನ. ಸ್ವಲ್ಪ ಕಾಲು ಸ್ವಲ್ಪ ಮತ್ತು ಅದೆಲ್ಲ ನಿಂಗೆ ಹತ್ರ ಈಗ ಮತ್ತೆ ಏನು ಮಾಡ್ತೀವಿ? ಅವನು ಈಗ ಸ್ನಾನ ಆಗೈತಿ, ಅದನ್ನೇ ಸ್ವಚ್ಛ ಕ್ಲೀನ್ ಮಾಡಿ ಇಟ್ಬಿಡ್ದು. ಅದನ್ನೇ ತೊಳೆದ್ಬಿಟ್ರೆ ಭಾಳ ಐತಿ ಗಲೀಜು ಮಾಡ್ಕೋತ ನಾವು ಹಂಗೆ. ಟೂತ್ ಬ್ರಷ್ ತೊಗೊಂಡು ತಿಕ್ತಿರಲ್ಲ, ಈ ಬ್ರಷ್ ತೊಗೊಂಡು ತಿಕ್ಕಿದ್ರೆ ಸ್ವಚ್ಛರ ಆಗುತ್ತೆ. ಕೊಡು. ಏನು ಮಣ್ಣು ಹತ್ತೈತೆ ನೋಡಿ. ಇದೇ ಕರೆಕ್ಟ್. ಅದೇ ಕರೆಕ್ಟು ಇಲ್ಲ ಅಂತಾರೆ. ಆ ಬಾಳೆಹಣ್ಣು ಅದನ್ನು ಇದನ್ನೇ ಹಿಂಗೆ ಕೊಟ್ಟಿರ್ತೀವಲ್ಲ ಅದಕ್ಕೆಲ್ಲ ಹತ್ತಿದಂಗೆ ಆಗ್ಬಿಟ್ಟಿರ್ತದೆ. ಕುಂತು ನೋಡ್ರಿ ಹೆಂಗೆ ಬಂದು ಕುಂತೀರಿ, ನೋಡೋಕ್ಕಾಗಲ್ಲ ಅವ್ನು ಇದ್ರಾಗಿಲ್ಲ. ನಾನೆಲ್ಲ ಆ ಕಡೆಗೆ ಹೋದ್ರೆ ಎಕಡೆಗೆ ಹೋದ್ರೆ ಅಷ್ಟೇ ಅವನಿಗೆ. ನಡಿ ನಡಿ ಪಿಂಟು, ನಡಿ 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 ನಡಿ. ಹಾಂ ಹಂಗೆ ಬಿಸ್ಲಿಗಿರೋ ಒಂದು ಸ್ವಲ್ಪ ಹೊತ್ತು ತಂಡಿಡಿಯಲ್ಲ. ನಡಿ ಬಿಸ್ಲಿಗೆ. ಹಾಂ ಹಾಗೆ ಜಾಣ ಪಿಂಟು. ಯೂಟ್ಯೂಬ್ನಾಗ ಹಿಂಗೆ ಕತ್ತು ಹಿಡ್ಕೊಂಡು ಕೆಳಗೆ ಹಿಂಗೆ ಕುತ್ತಿಗೆ ಬಲ್ಲಿ ಪೈಪ್ ಹಿಡ್ದಿರ್ತಾರೆ ರೀ, ಎಷ್ಟು ಚಂದ ಆರ್ತವ ಗೊತ್ತೇನ್ರಿ? ಹ್ಞೂ ಅಂಜದ ನೀರಿಗೆ, ನೀರಿಗೆ ಅಂಜು ಎಳಿತ ನೀವು. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಇಂಥಲ್ಲಿ ಕೆಳಗೆ ಪೈಪ್ ಹಿಡಿತಾರೆ ನೋಡ್ರಿ, ಕತ್ ಮ್ಯಾಗಡ್ದು ಹಿಂಗೆ ಪೈಪ್ ಹಿಡಿದ್ರೆ ಪುಕ್ಕದಾಗ ಒಳಗಿಲ್ಲೆಲ್ಲ ಎಷ್ಟು ಅಂತ ತೊಳ್ಸ್ಕೊತಾವೆ ಮೈ. ನೀವು ನೋಡಿದ್ರೆ ಹಿಂಗೆ ಆಡ್ತಾನೆ ಪಿಂಟ.